ಕೆರೆಗಳೇ ಹಾಗೆ, ಅದು ಗ್ರಾಮದ ಅವಿಭಾಜ್ಯ ಅಂಗ. ಕೆರೆ ಕಟ್ಟೆಗಳು ಇಲ್ಲ ಅಂದ್ರೆ ಊರಿಗೆ ನೀರಿನ ಮೂಲವೇ ಇರಲ್ಲ. ಅದಕ್ಕಾಗಿಯೇ ನಮ್ಮ ಹಿರಿಯರು ಊರಿನ ಹೊರ ಭಾಗಗಳಲ್ಲಿ ಕೆರೆಗಳನ್ನ ಕಟ್ಟಿಸುತ್ತಾ ಇದ್ರು. ನಾವು ಈಗ ಹೇಳುತ್ತಿರುವ ಬೃಹತ್ ಕೆರೆ ಕಣ್ಣು ಹಾಯಿಸಿದಷ್ಟು ನೀರು. ಕ್ಯಾಮೆರಾದಲ್ಲಿ ಎಷ್ಟೇ ಝೂಮ್ ಮಾಡಿದ್ರೂ ನೀರು ಕಾಣ್ತಾನೆ ಇದೆ. ಇಂತಹ ಬೃಹತ್ ಕೆರೆ ಯಾವುದು ಅಂದ್ರೆ ಅದುವೇ ಬೆಳವಾಡಿ ಕೆರೆ. ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಜಲಮೂಲವಾಗಿರುವ ಬೆಳವಾಡಿ ಕೆರೆಯು ಸುಮಾರು 1,000 ಎಕರೆ ವಿಸ್ತೀರ್ಣದಲ್ಲಿದ್ದು ಸುತ್ತಮುತ್ತಲಿನ ಸುಮಾರು 40 ಹಳ್ಳಿಗಳಿಗೆ ಹಾಗೂ ಕೃಷಿ ಜಮೀನುಗಳಿಗೆ ಜೀವಸೆಲೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ದೇವ ಸಮಾಜದ ಅಧ್ಯಕ್ಷರು, ನಾನು ಬೆಳವಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಹೌದು. ಬೆಳವಾಡಿ ಕೆರೆಗೆ ಎತ್ತಿನ ಪ್ರಾಜೆಕ್ಟ್ ನೀರನ್ನು ತಂದಿರುವುದು ಬಹಳ ಸಂತೋಷದ ವಿಚಾರ. ನೀರು ಬರೋದಕ್ಕೆ ನಡೆಸುತ್ತೆ, ನೀರು ಬರಲಿಕ್ಕೆ, ಆಮೇಲೆ ಬೋರ್ವೆಲ್ಗಳೆಲ್ಲ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಆಗಿದೆ. ಈಗ 2 ವರ್ಷಗಳು ಕೂಡ ಮಳೆ ಇಲ್ಲದೆ ಬರ ಪ್ರದೇಶ ಆಗಿದ್ದು, ಆಮೇಲೆ ಲಕ್ಕೆ ಭಾಗದಲ್ಲಿ ಮಳೆ ಭಾರಿ ಕಡಿಮೆ. ಅಂತ ಸಂದರ್ಭದಲ್ಲಿ ನಮ್ಮ ಎಚ್.ಡಿ. ತಮ್ಮಯ್ಯನವರು ಶಾಸಕರಾದ ಸ್ಥಳೀಯ ಸರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಅವತ್ತಿನ ಕಾಲದಲ್ಲಿ ಶ್ರೀರಾಮಯ್ಯರಿದ್ರು, ಆಮೇಲೆ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್, ಅವರನ್ನು ನಿಯೋಜಿಸಿ ಆ ಕುಡಿಯುವ ನೀರಿನ ಎತ್ತಿನ ಪ್ರಾಜೆಕ್ಟ್ ನ ಏನು ಕೋಲಾರ ಬೆಂಗಳೂರು ಆಮೇಲೆ ನೀರನ್ನು ಇವತ್ತು ಕೆರೆಗಳು ತುಂಬಿಸಿ ಸಲುವಾಗಿ ನೀರಲ್ಲ ಕುಡಿಯೋಕ್ಕೆ ಅಂತಲೇ ಪ್ರಾಜೆಕ್ಟ್ ಮಾಡಿ ಅದನ್ನ ಆಮೇಲೆ ನೀರು ಈ ಭಾಗದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಏನು ಲಕ್ಕೆ ಭಾಗ ಬೇರೆ ಭಾಗದಲ್ಲಿ ಬರಪೀಡಿತ ಪ್ರದೇಶವಾಗಿದ್ದು ಆ ಪ್ರದೇಶದಲ್ಲಿ ನೀರಿನ ಕೊರತೆ ಇದ್ದು, ಆಮೇಲೆ ನೀವು ಯಾವ ರೀತಿ ನಿಂತಿರೋ ಗೊತ್ತಿಲ್ಲ, ನಿಮ್ಮ ಕೆರೆಗಳಿಗೆ ನೀರು ತುಂಬಿಸಬೇಕಂತ ಹೇಳಿ ಅವರು ನಿಯೋಜಿಸಿ ಸರ್ಕಾರಕ್ಕೆ ಒತ್ತಡ ತಂದು ಇವತ್ತು ಆ ಕುಡಿಯಕ್ಕೆ ತಗೊಂಡೋಗ್ತಕ್ಕಂಥ ನೀರು ತಂದು ಕೆರೆಗಳಿಗೆ ತುಂಬಿಸುವಂತ ಕಾರ್ಯಕ್ರಮಗಳಿರಲ್ಲ. ಆ ಪುಣ್ಯಕ್ಕೆ ನಮಸ್ಕಾರ. ಎತ್ತಿನ ಹೊಳೆ ಮುಂತಾದ ನದಿ ಮೂಲ ಹಾಗೂ ಕಾಲುವೆ ಯೋಜನೆಗಳ ಮೂಲಕ ಈ ಕೆರೆಗೆ ನೀರು ಹರಿಸಲಾಗುತ್ತಿದ್ದು, ಇದರಿಂದ ಸುತ್ತಮುತ್ತಲಿನ ರೈತರ ಜಮೀನುಗಳಿಗೆ ನೀರಾವರಿ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ ಅನುಕೂಲವಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಕೆರೆ ತುಂಬಿ ಕೋಡಿ ಬಿದ್ದಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಸಮಸ್ತ ಜನಗಳಿಗೆ ನಮಸ್ಕಾರ. ಇವತ್ತು ಏನು ನಮ್ಮ ಬೆಳವಾಡಿ ಕೆರೆ ತುಂಬಿ ಹರಿತಾ ಇರುವಂತಹ ಎತ್ತಿನ ಹೊಳೆಗೆ ಒಂದು ಯೋಜನೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ, ಇದರ ಜೊತೆಗೆ ನಾವು ಕೂಡ ಈ ಒಂದಕ್ಕೆ ನೀರಿಗೆ ಬಹಳ ಕಾರಣಭೂತರಾಗಿದ್ದಾರೆ. ಬಂದಿರತಕ್ಕಂಥ ನೀರು ಅವರ ಕೊಡುಗೆ ಅಪಾರವಾದ್ದು. ನಾವು ಏನು ಇವತ್ತು ಬೆಳವಾಡಿ ಕೆರೆ ಮಾತಾಡ್ತಾ ಇದ್ದೀವೋ ಜನಗಳ ಒಂದು ಸಂಭ್ರಮ ಬೆಳೆಯುತ್ತಿದೆ. ಯಾಕಂದ್ರೆ ಇಲ್ಲಿಂದ ಏನು ಹಳೆಯಬೀಡಿಯಿಂದ ಬೆಳವಾಡಿ ಕೆರೆ ತುಂಬಿ, ಬೆಳವಾಡಿ ಕೆರೆಯಿಂದ ಕುರುಬಳ್ಳಿ ಕೆರೆ ತುಂಬಿ, ಕುರುಬಳ್ಳಿಯಿಂದ ಮಾಚಿಂಡಿ ಕೆರೆ ತುಂಬಿ, ಆ ಭಾಗ ವರ್ಗಿನ ಕೆರೆ ಮುಖಾಂತರ ದೇವನೂರು ಭಾಗಕ್ಕೆ ಹೋಗಿ ದೇವನೂರು ಕೆರೆ ತುಂಬಿ ಅಲ್ಲಿಂದ ಮಾನವೀಯ ಸಾಗರ ಅಲ್ಲಿಗೆ ನೀರು ಹರಿದು ಹೋಗ್ತಾ ಇದೆ. ಅಂದ್ರೆ ಸಾವಿರಾರು ಕುಟುಂಬಕ್ಕೆ ಇವತ್ತು ಒಳ್ಳೆ ಈ ಭಾಗದಲ್ಲಿ ಮಳೆನೇ ಕಡಿಮೆ ಆಗೋದ್ರಿಂದ ಇದನ್ನೇ ನಂಬಿ ಜೀವನ ತೋಟ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಮಸ್ತ ಜನರಿಗೆ ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಬಹಳ ಅದ್ಭುತವಾದಂತಹ ಕೆಲಸ. ಈ ಕೆಲಸಕ್ಕೆ ನಮ್ಮ ಎಚ್.ಡಿ. ಶಾಸಕರಾದಂತಹ ಎಚ್.ಡಿ. ತಮ್ಮಯ್ಯನವರು ಕೂಡ ಗಾಯತ್ರಿ ಶಾಂತಗೌಡರಾಗ್ಲಿ, ವಿಜಯಕುಮಾರ್ ಆಗಲಿ, ಎನ್.ಎಲ್. ಮೂರ್ತಿಯವರಾಗ್ಲಿ, ಬಿ.ಎಲ್. ಶಂಕರ್ ಆಗಲಿ, ಮತ್ತೆ ಸಂದೀಪ್ ಸರ್ ಆಗಲಿ, ಎಲ್ಲರೂ ಕೂಡ ಮಾಡಿರ್ತಕ್ಕಂಥ ಒಂದು ನಿಯೋಗ ಈ ಜನಗಳಿಗೆ ತುಂಬಾ ಅನುಕೂಲವಾಗಿದೆ. ಹಾಗೂ ನಮಗೆ ತುಂಬಾ ಸಂತೋಷವಾದಂತಹ ವಿಚಾರವನ್ನ ಅವರಿಗೆ ಮುಟ್ಟಿಸ್ಲಿಕ್ಕೆ ನಾವು ಇವತ್ತು ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಈ ಒಂದು ವಿಚಾರವನ್ನು ಮುಟ್ಟಿಸ್ಲಿಕ್ಕೆ ನಾನು ಭಾಗಿಯಾಗುತ್ತೇನೆ.